ನೀವು ಸಪೋಟ, ಸೀಬೆ, ಮಾವು, ದ್ರಾಕ್ಷಿ ಈ ಥರ ಯಾವುದೇ ಹಣ್ಣು ತಗೊಳ್ಳಿ, ಅದು ಪಕ್ವವಾದಾಗ ಕೊಯ್ದು ಮಾಗಿಸಿದರೆ ಮಾತ್ರ ಅದಕ್ಕೆ ಸಿಹಿ ಮತ್ತು ರುಚಿ ಬರುತ್ತೆ. ಆದರೆ ಈ ಬಾಳೆಹಣ್ಣು ಆಗಲ್ಲ. ನನ್ನ ಅನುಭವದ ಪ್ರಾಮಾಣಿಕ ಮಾಹಿತಿಗಾಗಿ ಸ್ವಾಗತ. ನೀವು ಏನು ತಮ್ಮನೇಲಿ ನೋಡಿ ಒಳಗಡೆ ಬಂದಿದ್ದೀರೋ, ನಾನು ಹೇಳಿರೋದಲ್ಲಿ 100% ಸತ್ಯ. ನಾನು ಹೇಳಿದ ವಿಧಾನ ಅನುಸರಿಸಿದರೆ ಬಾಳೆಹಣ್ಣನ್ನ ವರ್ಷ ಪೂರ್ತಿ 365 ದಿನ ಪ್ರತಿ ದಿನಾನೂ ತಿನ್ಬೋದು. ಅದಕ್ಕಾಗಿ ನೀವು ದೊಡ್ಡದಾಗಿ ಬಾಳೆ ತೋಟ ಬೆಳೆಸ್ಬೇಕಂತಂದೇನೂ ಇಲ್ಲ. ಕೇವಲ ಒಂದೇ ಒಂದು ಬಾಳೆ ಗಿಡ ನೆಟ್ಟರೆ ಸಾಕು, ವರ್ಷ ಪೂರ್ತಿ ತಿನ್ಬೋದು. ಅದು ಹೇಗೆ ಅಂತಂದು ಆ ಟೆಕ್ನಾಲಜಿ ಏನು ಅಂತಂದು ನಿಮಗೆ ವಿವರಿಸ್ತೀನಿ. ಅದಕ್ಕೂ ಮೊದಲು ಈ ಬಾಳೆ ಗಿಡ ಮತ್ತು ಇದರ ಬೆಳೆ, ಆಮೇಲೆ ರೈತನಿಗೆ ಇದು ಬೆಳೆಯೋದ್ರಿಂದ ಏನಾದರೂ ತೊಂದರೆಗಳಿದ್ದಾವ, ಇದು ಬಹಳ ಮುಖ್ಯ ಆಗೋದ್ರಿಂದ ಅದನ್ನು ಸ್ವಲ್ಪ ವಿವರಣೆ ಕೊಡ್ತೀನಿ. ನೋಡಿ, ಈ ಬಾಳೆಗೆ ಕಾಯಿಲೆ ಕಾಟ ಇಲ್ಲ, ಉಳಿದ ಕಾಟ ಇಲ್ಲ, ಆಮೇಲೆ ಪ್ರಾಣಿ ಕಾಟನೂ ಇಲ್ಲ, ಪಕ್ಷಿ ಕಾಟ ಇಲ್ಲ, ಫ್ರೂಟ್ ಫ್ಲೈ ಹಣ್ಣು ನೊಣದ ಕಾಟ ಈ ಮಧ್ಯೆ ಭಾಳ ಜಾಸ್ತಿ ಇದೆ ಅಂತ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ನಲ್ಲ, ಆ ಕಾಟ ಅಂತೂ ಪೂರಾ ಇಲ್ಲ. ಇನ್ನು ಮಾರುಕಟ್ಟೆ ಬಾಳೆನ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳ್ದಾಗೆ ಸರ್ವನಾಂಪ್ರಿಯ ಹಣ್ಣು, ಹಂಗಾಗ್ಬಿಟ್ಟು ಯಾವತ್ತೂ ಮಾರ್ಕೆಟ್ ಇರುತ್ತೆ. ಹೆಚ್ಚಾಗಿ ಯಾವಾಗಾದರೂ ಬೆಳೆ ಬಂದಾಗ ಸ್ವಲ್ಪ ಕಡಿಮೆ ಆಗ್ಬೋದು, ಮತ್ತು ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ದಂಗೆ ಮಾರ್ಕೆಟ್ ಇರುತ್ತೆ ಎಲ್ಲರೂ ಉಪಯೋಗಿಸೋದ್ರಿಂದ. ಈಗ ಮನುಷ್ಯನು ದಿನಾಲು ತಿನ್ನೋರಿದ್ದಾರೆ, ಜೊತೆಗೆ ಎಷ್ಟೋ ಪ್ರೋಗ್ರಾಮ್ಗಳಿಗೆ ಈ ಹಣ್ಣಿಲ್ಲದೆ ಇದ್ದರೆ ಆಗೋದಿಲ್ಲ, ಹೌದಲ್ವಾ? ಹಿಂಗಾಗ್ಬಿಟ್ಟು ರೈತನಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲದೆ ಬರುವಂಥ, ಕೈಗೆ ಸಿಗುವಂತಹ ಒಂದು ಕಮರ್ಷಿಯಲ್ ಕ್ರಾಪ್ ಅಂತಂದರೆ ಈ ಬಾಳೆಹಣ್ಣು ಅಂತಂದು ಹೇಳ್ತೀನಿ. ಆದರೆ ಇಲ್ಲಿ ಮುಖ್ಯವಾದ ಉದ್ದೇಶ ಏನು ಅಂತಂದರೆ ದಿನಾಲು ಹಣ್ಣು ತಿನ್ನೋದು ಹೇಗೆ ಅಂತ ನಾನು ತೋರಿಸೋದೇ ಈ ವಿಡಿಯೋ ಉದ್ದೇಶ. ಒಂದು ಕಡೆ ಕೂತ್ಕೊಂಡು ನಿಮಗೆ ನೀಟಾಗಿ ಹೇಳ್ತೀನಿ. ಆ ವಿಧಾನನ ನೀವು ಪಾಲಿಸಿಬಿಟ್ರೆ ಒಂದೇ ಒಂದು ಗಿಡ ನೆಟ್ಬಿಟ್ಟು ನೀವು ವರ್ಷಾನುಗಟ್ಟಲೆ ಪ್ರತಿದಿನಾನು ಹಣ್ಣು ತಿನ್ಬೋದು. ಈ ಬಾಳೆಹಣ್ಣಿನ ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ಇರುವಂತಹ ಮತ್ತು ಯಾವುದೇ ಹಣ್ಣಿಗೆ ಇಲ್ಲದೇ ಇರುವಂತಹ ಒಂದು ಅದ್ಭುತವಾದಂತಹ ಮತ್ತು ವಿಶಿಷ್ಟವಾದಂತಹ ಗುಣ ಈ ಬಾಳೆಹಣ್ಣಿಗಿದೆ. ನೀವು ಸಪೋಟ, ಸೀಬೆ, ಮಾವು, ದ್ರಾಕ್ಷಿ ಈ ಥರ ಯಾವುದೇ ಹಣ್ಣು ತಗೊಳ್ಳಿ, ಅದು ಪಕ್ವವಾದಾಗ ಕೊಯ್ದು ಮಾಗಿಸಿದರೆ ಮಾತ್ರ ಅದಕ್ಕೆ ಸಿಹಿ ಮತ್ತು ರುಚಿ ಬರುತ್ತೆ. ಆದರೆ ಈ ಬಾಳೆಹಣ್ಣು ಆಗಲ್ಲ. ಇನ್ನೂ ನೀವು ಪಕ್ವ ಆಗೋದಕ್ಕೆ 2 ತಿಂಗಳಿದೆ, 1 ತಿಂಗಳಿದೆ ಅನ್ನೋವಾಗಲೇ ಕೊಯ್ದು ಬಿಟ್ಟು ಮಾಗಿಸಿ ನೋಡಿ, ಅದೇ ರುಚಿ, ಪಕ್ವವಾದಾಗ ಮಾಗಿದ್ರೆ ಏನಿರುತ್ತೋ ಅದೇ ರುಚಿ ಮತ್ತು ಸಿಹಿ ಸ್ವಾದ ಈ ಬಾಳೆಹಣ್ಣಿಗಿದೆ. ನಾನು ಈ ನಿಂಬೆ ತೋಪು ಹಾಕಿದ್ದೆ, ಅದರಲ್ಲಿ ಹೆಚ್ಚು ದಾಯ ಇದ್ದರೆ ಎಲ್ಲ ಕಡೆನೂ ಬಾಳೆ ಹಾಕಿದೆ. ಈ ಪುಟ್ಟ ಬಾಳೆ ಹೆಂಗೆ ಅಂತಂದರೆ ಕಾಂಡ ಮೇಲಿಂದ ಎತ್ತರವಾಗಿ ಬೆಳೆಯುತ್ತೆ. ಗಾಳಿಗೆ ಅಲ್ಲೊಂದು ಇಲ್ಲೊಂದು ಏನಾಗ್ತಿದ್ವು ಅಂತಂದರೆ ಇನ್ನೂ ಗೊನೆ ಬಲ್ತೇ ಇರೋದಿಲ್ಲ, ಚಿಕ್ಕದಾಗೇ ಇರುತ್ತೆ, ಕಾಯಿ ಬಿದ್ದೋಗ್ತಿದ್ವು. ಆ ಬಿದ್ದೋಗಿ ಇನ್ನು ವೇಸ್ಟ್ ಅಂತಂದೇ ನಾನು ಅಂದ್ಕೊಳ್ತಿದ್ದೆ. ಆದರೆ ಒಂದು 15-20 ದಿವಸ ಬಿಟ್ಟಾಗ ಅಲ್ಲಿ ಕಾಯಿ ಮಾಗಿಬಿಟ್ಟಿರ್ತಿತ್ತು ಮತ್ತು ಪಕ್ಷಿಗಳು, ಪ್ರಾಣಿಗಳು ಅಲ್ಲೆಲ್ಲಿ ಕಚ್ಚಿರ್ತಿದ್ವು. ಏನಿದು ನೋಡೋಣ ಅಂತಂದು ತಿಂದರೆ ಅಷ್ಟೇ ಸಿಹಿಯಾಗಿರ್ತಿತ್ತು. ಆಗ ಇದರ ವಿಶಿಷ್ಟ ಗುಣ ನನಗೆ ಮನವರಿಕೆಗೆ ಬಂದಿದ್ದು. ಮುಂದೆ ಈ ಬಾಳೆನು ಆಮೇಲೆ ಈ ನಿಂಬೆನು ತೆಗೆದಾಗಲೂ ಕೂಡ ಈಗಲೂ ಸಹ 1-2 ಬಾಳೆ ಗುಂಪುಗಳನ್ನ ನಾನು ಇಟ್ಕೊಂಡಿದ್ದೀನಿ. ಅವುಗಳಿಂದ ನನಗೆ ರೆಗ್ಯುಲರಾಗಿ ದಿನಾಲೂ ಬೇಕಾದರೆ ಹಣ್ಣು ಸಿಗುತ್ತೆ. ಯಾಕೆ? ಈ ವಿಶಿಷ್ಟ ಗುಣದಿಂದ. ಅದು ಹೇಗೆ ಮಾಡಬೇಕು ಅಂತಂದರೆ ಏನೂ ಇಲ್ಲ. ಈಗ ಬಾಳೆಗೊನೆ ನೀವು ಕಟ್ ಮಾಡಬೇಕು ಅಂದ್ಕೊಳ್ಳಿ, ಮೇಲಿಂದ ಅದು ಇನ್ನೂ ಪಕ್ವಾಗೋದಕ್ಕೆ ನಿಮಗೆ ಯಾವಾಗ ಬೇಕೋ ಆವಾಗೆ, ಪಕ್ವ ಆಗೋ ತನಕ ಕಾಯಬೇಕಂತಂದು ಕೂಡ ಇಲ್ಲ.
ಮೇಲಿಂದ ಒಂದೊಂದು ಚಿಪ್ಪನೆ ನೀವು ಕಟ್ ಮಾಡ್ಕೊಳ್ತಾ ಹೋಗಿ 4-5 ದಿವಸಕ್ಕೆ. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದ್ರ ಮೇಲೆ, ಎಷ್ಟಿಷ್ಟು ತಿಂತಾರೆ ಅನ್ನೋದ್ರ ಮೇಲೆ ನೀವು 4 ದಿವಸಕ್ಕೋ 5 ದಿವಸಕ್ಕೋ ವಾರಕ್ಕೊಮ್ಮೆ ಒಂದು ಚಿಪ್ಪು ಕಟ್ ಮಾಡ್ಕೊಳ್ತಾ ಹೋಗಿ. ಅದು ಹೇಗಿರಬೇಕು ಅಂತಂದರೆ, ಒಂದು ಚಿಪ್ಪು ಕಟ್ ಮಾಡಿದರೆ ಇನ್ನೊಂದು ಚಿಪ್ಪು ಮಾಗ್ತಾ ಇರಬೇಕು, ಇನ್ನೂ ಒಂದು ಚಿಪ್ಪು ತಿನ್ನೋಕೆ ಬರ್ತಾ ಇರಬೇಕು. ಈ ಥರ ಸರ್ಕ್ಯುಲೇಟ್ ಆಗೋಂಗೆ ನೀವು ಮೇಲಿಂದ, ಅಂದರೆ ಗೊನೆಯ ಮೇಲಿಂದ ಒಂದೊಂದು ಚಿಪ್ಪನೇ ಕೊಯ್ಕೊತ ಮನೆಗೆ ಬಳಸ್ಕೊಳ್ತಾ ಹೋಗಿ. ಹಾಗಾಗ್ಬಿಟ್ರೆ ಒಂದು ಗೊನೆ ಖಾಲಿ ಆಗುತ್ತಲ್ಲ, ಮತ್ತು ನೀವು ವರ್ಷಪೂರ್ತಿ ದಿನಪೂರ್ತಿ ತಿನ್ಬೋದು ಅಂತಂದು ಹೇಳಿದ್ರಲ್ಲ ಹೇಗೆ ಅಂತಂದರೆ ಅದು ಆಗಲ್ಲ. ನೀವು ಈಗ ಒಂದು ಬಾಳೆ ಗಿಡನ ಒಂದು ಕಂದು ತಂದು ನೆಡ್ತೀರ ಅಂದ್ಕೊಳ್ಳಿ, 10 ತಿಂಗಳು ಅಥವಾ 12 ತಿಂಗಳು ಅದು ಫಲ ಕೊಡೋಕ್ಕೆ ಬೇಕು, ನಿಜ. ಅಷ್ಟರ ತನಕ ಅಂತೂ ಕಾಯಬೇಕು. ಆದರೆ ನೀವು ಗಿಡ ಏನು ಇಡ್ತೀರೋ ನೋಡಿ, ಆ ಗಿಡ ಇಟ್ಟು ಒಂದು ತಿಂಗಳು ಅಥವಾ 1.5 ತಿಂಗಳಿಗೆ ಏನಾಗುತ್ತಂದರೆ ಅದರಿಂದ ಮರಿಗಳು, ಅಂದರೆ ಕಂದುಗಳು ಹುಟ್ಟೋಕೆ ಪ್ರಾರಂಭ ಆಗುತ್ತೆ. ಈ ಕಂದುಗಳು ಯಾವ ಥರ ಬೆಳವಣಿಗೆ ಆಗ್ತಾ ಇರ್ತವೋ ಅದೇ ಥರ ನಿಮಗೆ ಮುಂದೆ ಬಾಳೆಗೊನೆಗಳು ಕೂಡ ಸಿಗ್ತಾ ಹೋಗುತ್ತೆ. ಹಂಗಾಗ್ಬಿಟ್ಟು ಒಂದು ಬಾಳೆಗೊನೆ ಮುಗೀತಿದ್ದಂಗೆ ಇನ್ನೊಂದು ಬಾಳೆಗೊನೆ ಅಲ್ಲಿ ಸ್ಟಾಕ್ ಇರುತ್ತೆ. ಆವಾಗ ನೀವು ಪಕ್ವವಾಗೋ ತನಕನಾದರೂ ಕಾಯ್ಬೋದು, ಅಥವಾ ಇನ್ನೂ ಪಕ್ವವಾಗಲಿಲ್ಲ ಅಂದರೂ ಕೂಡ ಒಂದೊಂದು ತಿಪ್ಪೆ ಕೊಯ್ತಾ ಹೋಗ್ತಾ ಇದ್ದರೆ ನಿಮಗೆ ಕಂಟಿನ್ಯೂಸ್ ಆಗಿ ಹಣ್ಣುಗಳು ಮನೆ ಮಂದಿಗೆ ತಿನ್ನೋಕ್ಕೆ ಸಿಗ್ತಾ ಇರುತ್ತೆ. ಹಾಗಾದರೆ ಬಾಳೆಗೆ ಮೈನಸ್ ಗುಣಗಳೇ ಇಲ್ವಾ? ಇದು ಸರ್ವೋತ್ತಮನ ಅಂತಂದರೆ, ಸರ್ವೋತ್ತಮ ವ್ಯಕ್ತಿಯಲ್ಲೂ ಕೂಡ 1-2 ಮೈನಸ್ ಪಾಯಿಂಟ್ಗಳು ಇದ್ದೇ ಇರ್ತಾವೆ, ಅದನ್ನು ಎಂಥ ವ್ಯಕ್ತಿ ಆದರೂ ಕೂಡ. ಅದೇ ರೀತಿ ಈ ಫಲಕ್ಕೂ ಕೂಡ ಕೆಲವು ಮೈನಸ್ಗಳಿದ್ದಾವೆ. ಸಣ್ಣ ಪುಟ್ಟದ ಈಗ ರೋಗ ಬಾಧೆ, ಕೀಟ ಬಾಧೆ ಅಷ್ಟೊಂದಿಲ್ಲ. ಎಲೆ ಸುರುಳಿ ಆಗೋದು ಇಂಥವೆಲ್ಲ ಕೆಲವು ನೋಡಿದ್ದೀನಿ. ಅವು ಸಣ್ಣ ಪುಟ್ಟ ಅಂತಂದೇ ಹೇಳ್ಬೋದು. ಒಂದು ಸ್ವಲ್ಪ ಮುಖ್ಯವಾದ ಮೈನಸ್ ಅಂತಂದರೆ ಇದರ ಅತಿ ಸಂತಾನೋತ್ಪತ್ತಿ, ಓವರ್ ಪಾಪ್ಯುಲೇಷನ್ ಅಂತಂದೇ ಹೇಳ್ಬೋದು. ಏಕೆ ಅಂತಂದರೆ ಆ ಗುಮ್ಮಿಯಲ್ಲಿ ಏನಾಗ್ತಾ ಇರುತ್ತೆ ಅಂತಂದರೆ ಒಂದೇ ಸಮ ಮರಿಗಳು ಬರ್ತಾನೇ ಇರ್ತವೆ. ನೀವು ಅದನ್ನು ಕಟ್ ಮಾಡಿದ್ರೂ ಕೂಡ, ಕಟ್ ಮಾಡಿದ್ದು ಕೂಡ ಮತ್ತೆ ಅದರೊಳಗಿಂದ ತಲೆ ಎತ್ತಿ ತಿರ್ಗಾ ಗಿಡ ಬರ್ತಾನೆ ಇರುತ್ತೆ. ಅದ್ರ ಜೊತೆಗೆ ಮರಿಗಳ ನೋವು ಹೆಚ್ಚಾಗಿ ಬರ್ತಾನೇ ಇರ್ತವೆ. ಈಗೇನಾದರೂ ರೈತ ಇನ್ನು ಸಾಕು ಮಾಡಿಕೊಂಡು ಈ ಬಾಳೆ ತೋಟನ ತೆಗಿಬೇಕು ಅಂದ್ಕೊಂಡಾಗಲೂ ಅವನು ಮನುಷ್ಯರಿಂದ ಇದಕ್ಕೆ ತೆಗಿಯೋಕ್ಕೆ ಆಗೋದಿಲ್ಲ. ಆ ಮಟ್ಟಿಗೆ ಇದು ಪಾಪ್ಯುಲೇಷನ್ ಬರ್ತಾ ಇರುತ್ತೆ. ಅದು JCB ಇಂದನೇ ಆಳವಾಗಿ ತೆಗೆದು ಹಾಕಬೇಕು. ಯಾಕೆ ಅಂತಂದರೆ ಒಳಗಡೆ ಒಂದು ಗಡ್ಡೆ ಥರ ಇರುತ್ತೆ. ಆ ಗಡ್ಡೆಯಿಂದ ಪದೇ ಮರಿಗಳು, ಕಂದುಗಳು ಬರ್ತಾನೇ ಇರ್ತವೆ. ಈ ಗುಣದಿಂದಾಗೆ ಈಗ ಯಾವುದಾದ್ರೂ ಒಂದು ವೆರೈಟಿ ಬಾಳೆ ನೀವು ಒಂದು ನರ್ಸರಿ ಮಾಡಬೇಕು ಅಂದ್ಕೊಂಡ್ಬಿಟ್ರೆ ಆ ಗಡ್ಡೆಯಿಂದ ಟಿಶ್ಯೂ ಕಲ್ಚರ್ ಅಂತಂದು ಮಾಡ್ತಾರೆ. ಭಾಳ ಸುಲಭವಾಗಿ ಸಸಿಗಳು ಮಾಡ್ಬೋದು. ಆದರೆ ಇದೇ ಗುಣ ಮೈನಸ್ಸು ಆಗುತ್ತೆ. ಈಗ ನೀವು ಮನೆಗೆ ಅಂದ್ಕೊಳ್ಳಿ, ಒಂದು ಗುಂಬಿ ಇಟ್ಟಿರ್ತೀರ, ಒಂದು ಗುಂಪು ಅಂದ್ಕೊಳ್ಳಿ, ಪದೇ ಸಾರನೆಲ್ಲ ಎಳ್ದಾಕೋ ಥರ ಬರ್ತಾ ಇರ್ತವೆ. ನಾನೇನು ಮಾಡ್ತೀನಿ ಅಂತಂದರೆ ಆ ಕಂದುಗಳನ್ನ ಕಟ್ ಮಾಡಿ ಮೇಕೆಗಳಿಗೆ ಹಾಕ್ತಾ ಇರ್ತೀನಿ. ಎಷ್ಟು ಬೇಕೋ ಅಷ್ಟು ಮಾತ್ರ ಲೆಕ್ಕಾಚಾರ ಮಾಡಿಕೊಂಡು ಗೊನೆಗಳು ಬರೋ ಥರನೂ ಆ ಕಂದುಗಳನ್ನ ಬಿಟ್ಕೊಳ್ತೀನಿ ಬೆಳೆಯೋಕ್ಕೆ. ಇನ್ನು ಮಿಕ್ಕಾದವೆಲ್ಲ ಕಟ್ ಮಾಡಿ ಮೇಕೆಗೆ ಹಾಕ್ತೀನಿ. ಡಬಲ್ ಪರ್ಪಸ್ಸು ಆದಂಗೆ ಆಯ್ತಲ್ಲ ನನ್ನ ಮೇಕೆಗಳಿಗೆ. ನೀವು ಕೂಡ ಆ ಥರನೂ ಹೆಚ್ಚುವರಿಯಾಗಿ ಏನಾದರೂ ಈ ಥರ ಬಂದಾಗ ಆ ಕಂದುಗಳನ್ನ ಕಟ್ ಮಾಡ್ತಾ ಇರಬೇಕು. ಇದೊಂದು ಮೈನಸ್ ಪಾಯಿಂಟ್ ಬಿಟ್ಟರೆ ಇನ್ನು ಬಾಳೆಗೆ ನನಗೆ ಅಂಥ ಮೈನಸ್ ಪಾಯಿಂಟ್ಗಳು ಏನೂ ಕಾಣಿಸ್ತಾನೇ ಇಲ್ಲ. ಇನ್ನೊಂದು ವಿಚಾರ, ನೀವೇನಾದರೂ ಬಾಳೆ ಗಿಡ ಇಡಬೇಕು ಅಂದರೆ ನಮಗೆ ತೋಟನೇ ಇರಬೇಕು, ತೋಟ ಇಲ್ವಲ್ಲಪ್ಪ ಅಂತಂದು ಅಂಗ್ಲಾಚೋ ಕೆಲಸ ಏನೂ ಇಲ್ಲ. ಏನು ಮನೆ ಮುಂದೆನೇ ಒಂದು 4-5 ಅಡಿ ಸ್ಕ್ವೇರ್ ಫೀಟ್ನಲ್ಲಿ ನಿಮಗೇನಾದರೂ ಜಾಗ ಇದ್ದರೆ ಅಲ್ಲಿ ಬಾಳೆ ಗಿಡ ಇಡ್ಬೋದು. ಯಾವ ಥರ ಇಡಬೇಕು ಅಂತಂದರೆ JCB ಅಂತೋದ್ರಿಂದ ಒಂದು 4-5 ಅಡಿ ಆಳಕ್ಕೆ ಅಗಲವಾಗಿ ಒಂದು ಗುಂಡಿ ತೆಗೆಸ್ಬಿಟ್ಟು ಅದಕ್ಕೆ ಒಂದು ಪದರ ಗೊಬ್ಬರ, ಒಂದು ಪದರ ಅದೇ ಮಣ್ಣನ್ನು ತುಂಬುತ್ತಾ ಲೆವೆಲ್ ಮಾಡಿಬಿಡಬೇಕು. ಲೆವೆಲ್ ಮಾಡಿಬಿಟ್ಟು ಅಲ್ಲಿ ಗಿಡ ಇಟ್ಟಾಗ ಅದು ಒಂದು ವರ್ಷ ಕಾಯೋದ್ರೊಳಗೆ ನಿಮಗೆ ಗೊನೆ ಬರುತ್ತೆ. ಅಲ್ಲಿಂದ ಕಂಟಿನ್ಯೂ ಆಗ್ತಾ ಇರುತ್ತೆ, ವರ್ಷಾನುಗಟ್ಟಲೆ ಆಗ್ತಾ ಇರುತ್ತೆ. ಅದರಿಂದ ನಾನು ಹೇಳಿದ್ದು ಯಥೇಚ್ಛವಾದಂಥ ಗೊಬ್ಬರ, ಮಣ್ಣು ಒಂದು ಸತಿ ಹಾಕಿಬಿಟ್ಟೆ ವರ್ಷಾನುಗಟ್ಟಲೆ ನಿಮ್ಮ ಮನೆ ಮುಂದೆನೇ ಆಗಲಿ ನಿಮಗೆ ದಿನಾಲೂ ಬಾಳೆಹಣ್ಣು ಸಿಗ್ತಾ ಇರುತ್ತೆ. ಇನ್ನು ಇದ್ರದ್ದು ಇನ್ನೊಂದು ಗುಣ ಹೇಳಬೇಕು ನಾನು. ಈಗ ಪ್ರಾಣಿ ಪಕ್ಷಿಗಳು, ಕೀಟ, ಉಳದ್ದು ಇದೇನು ಕಾಟ ಇಲ್ಲ, ರೋಗದ ಬಾಧೆ ಇದೆ ಇಲ್ಲ ಅಂತಂದು ಹೇಳಿದ್ನಲ್ಲ,
ಅಲ್ಪ ಸ್ವಲ್ಪ ಇರ್ಬೋದು, ಅದು ಬೇರೆ ಮಾತು. ಆದರೆ ಈ ಕಾಯಿಗಂತೂ ಪ್ರಾಣಿ ಪಕ್ಷಿಗಳ ಕಾಟನೇ ಇಲ್ಲ ಅಂತಂದು ಹೇಳ್ಬೋದು. ಈ ಕೋತಿಗೆ ಎಲ್ಲದಕ್ಕಿಂತ ಬಾಳೆಹಣ್ಣು ಪ್ರಿಯ ಅಂತಂದು ಹೇಳ್ತಾರೆ. ಆದರೆ ಈ ಕೋತಿ ಕೂಡ ನಿಮ್ಮ ಬಾಳೆ ಗಿಡನ ಏನೂ ಮಾಡಲಾರ್ದು. ಏಕೆ ಅಂತಂದರೆ ಇದಕ್ಕೆ ಇನ್ನೊಂದು ವಿಶೇಷ ಗುಣ ಇದೆ. ನೀವು ಯಾವುದೇ ಒಂದು ಕಾಯಿ ತಗೊಳ್ಳಿ, ಈಗ ನಾನು ಏನು ಉದಾಹರಣೆ ಕೊಟ್ಟೆ, ಸೀಬೆ ಅಂದ್ಕೊಳ್ಳಿ. ಕೋತಿ ಅದನ್ನ ಆಗದೇ ಇದ್ದರೂ ಕೂಡ, ಪಕ್ವವಾಗಿ ಆಗ್ತಾ ಇದ್ದರೂ ಕೂಡ ಮೇಲಿರೋ ಚರ್ಮನೆಲ್ಲ ಕಿತ್ತಾಕ್ಬಿಟ್ಟು ಒಳಗಡೆ ಒಂದು ತಿರುಳಿರುತ್ತೆ ನೋಡಿ, ಒಂದಿಷ್ಟಾದರೂ ತಿನ್ನೋಕೆ ಬರುತ್ತೆ. ಆಮೇಲೆ ಮಾವು ಅಂದ್ಕೊಳ್ಳಿ, ಅದು ಪಕ್ವವಾಗದೇ ಇದ್ದರೂ ಕೂಡ ಅಷ್ಟೋ ಇಷ್ಟೋ ಉಳಿ ಇದ್ದರೂ ಕೂಡ ತಿನ್ಬೋದು. ಆದರೆ ಈ ಬಾಳೆ ಇದೆ ನೋಡಿ, ಇದು ಆ ಥರ ಅಲ್ಲ. ಮಾಗೋ ತನಕ ಇದನ್ನು ತಿನ್ನೋಕೆ ಬರೋದಿಲ್ಲ. ಹಂಗಾಗ್ಬಿಟ್ಟು ಮಾಗೋದ್ರೊಳಗೆ ನೀವು ಕೊಯ್ಕೊಳ್ತೀರಲ್ವ, ಅಲ್ಲಿ ಮಾಗೋಕೆ ಯಾಕೆ ಬಿಡ್ತೀರಾ? ಪಕ್ವವಾಗಿ ಅಲ್ಲ, ಪಕ್ವವಾಗಿ ಇಲ್ಲದೇ ಇದ್ದಾಗಲೂ ಕೂಡ ನೀವು ಕಟ್ ಮಾಡ್ತೀರಿ. ಈಗಾಗ್ಬಿಟ್ಟು ಕೋತಿ ಯಾವ ಟೈಮ್ನಲ್ಲಿ ಬಂದರೂ ಕೂಡ ಇದು ಗಿಡದಲ್ಲೇ ಅದಕ್ಕೆ ಹಣ್ಣು ಸಿಗೋದಿಲ್ಲ. ನಿಮ್ಗೆ ಅರ್ಥ ಆಯ್ತಲ್ವ? ಮಾಗೋ ತನಕ ಇದು ತಿನ್ನೋಕೆ ಬರೋದೇ ಇಲ್ಲ. ಜೊತೆಗೆ ಎಳೆದಾಗಿದ್ದರೂ ಕೂಡ, ಪಕ್ವವಾಗಿ ಇಲ್ಲದೇ ಇದ್ದರೂ ಕೂಡ ನೀವು ಮನೆಯಲ್ಲಿ ಮಾಗಿಸಿದರೆ ತಿನ್ನೋಕ್ಕೆ ಅಷ್ಟೇ ಸ್ವಾದಿಷ್ಟವಾಗಿ ಬರುತ್ತೆ. ಈ ಎರಡು ವಿಶೇಷ ಗುಣಗಳಿಂದ ಈ ಬಾಳೆಗೆ ನಾನು ಹೇಳಿದ್ದಾಗಲೇ. ಯಾಕೆ ಅಂತಂದರೆ ರೋಗಗಳು ಬೇರೆ ಇಲ್ಲ, ಈ ವಿಶೇಷ ಗುಣಗಳು ಇವೆಲ್ಲ ಇರೋದ್ರಲ್ಲಿದ್ದಾನೆ ಈ ಬಾಳೆಗೆ ನಾನು ರ್ಯಾಂಕ್ ನಂಬರ್ ಕೊಡ್ತೀನಿ. ಓಕೆ, ಇಂಥ ಒಂದು ವಿಶೇಷ ಅನುಭವಗಳೊಂದಿಗೆ ನಾನು ಈ ವಿಡಿಯೋಗಳು ಮಾಡುತ್ತಾ ಇರ್ತೀನಿ. ನಿಮಗಿಂತಹ ಒಂದು ವಿಶೇಷ ಅನುಭವ ಮತ್ತು ಪ್ರಾಮಾಣಿಕವಾದಂತಹ ಒಂದು ಮಾಹಿತಿ ಬೇಕು ಅಂತ ಅಂದ್ಕೊಂಡ್ರೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಅಂತಂದು ಹೇಳ್ತಾ, ಮುಂದೆ ಒಂದು ವಿಡಿಯೋದಲ್ಲಿ ಇಂಥದ್ದೇ ಒಂದು ಹಣ್ಣನ್ನು ನಿಮಗೆ ಪರಿಚಯ ಮಾಡ್ತೀನಿ. ಆ ಹಣ್ಣು ಕೂಡ ವಿಶೇಷವಾಗೇ ಇರುತ್ತೆ. ಅಂಥ ಒಂದು ಹಣ್ಣಿನ ಬಗ್ಗೆ ನಾನು ಪರಿಚಯ ಮಾಡೋಕ್ಕೆ ಮುಂದಿನ ವಿಡಿಯೋ ತನಕ ಕಾಯಿರಿ ಅಂತಂದು ಹೇಳ್ತಾ, ಆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ ಅಂತ ಹೇಳ್ತಾ, ನಮಸ್ಕಾರ.